ಇವೆಲ್ಲ ಸಮಸ್ಯೆ. ಹೀಗಾಗಿ ಅವ್ರಿಗೆ ಇದು ಕಾಣೋದಿಲ್ಲ. ಬಟ್ ಈ ಜನಕ್ಕೆ ಪಾಪ ಕಾಣ್ತಾ ಇದೆ. ಅಂಥ ಜನರ ಪರವಾಗಿ ಒಂದು ಕಳಕಳ ಇದ್ದಂಥ ಕೃಷ್ಣ ಬೈರೇಗೌಡರೇ ಇವತ್ತೊಂದು ಆರೋಪ ಬಂದಿದೆ. ಅದನ್ನು ಆರೋಪ ಅಲ್ಲಗೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಅವರು. ಅದೇ ಕಾಲಕ್ಕೆ ನೀವು ನೇಮಿಸ್ಬೋದಪ್ಪ, CBI ಮಾಡಿರಿ, ED ಮಾಡಿರಿ, ಏನು ಮಾಡ್ರಿ, ಐ ಆಮ್ ರೆಡಿ ಟು ಫೇಸ್ ದ್ಯಾಟ್ ಒನ್ ಆಲ್ ದ ಇನ್ವೆಸ್ಟಿಗೇಷನ್ಸ್ ಅಂತೇಳಿ ಇವರು ಉತ್ತರ ಕೊಟ್ಟಿದ್ದಾರೆ. ಇನ್ನು ಉತ್ತರ ಕೊಟ್ಟರು. ಇನ್ನು ಇದನ್ನು ಪ್ರೂವ್ ಮಾಡೋರು ಯಾರು? ನಾನು ಪ್ರೂವ್ ಮಾಡಬೇಕು. ಆರೋಪ ಅವರು ಮಾಡಿದಾರಲ್ಲ, ಹೆಂಗೆ ಮಾಡಿದರು, ಏನು ಮಾಡಿದರು, ಹೆಂಗೆ ತಿದ್ದಿದ್ರು ಖರಾಬ್ ಭೂಮಿ ಅಂತೇಳಿ ಅದನ್ನೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಕೊಂಡು ಇಟ್ಟು ಅದು ತನಿಖೆಗೆ ಹಚ್ಚಿ CBIಗಳಿಂದ ಮಾಡಿಸ್ರಿ. ಯಾಕಂದ್ರೆ ಲೋಕಾಯುಕ್ತ ತಪ್ಪಿಸ್ಕೊಳ್ತದೆ ನಮಗೂ ನಿಮಗೆಲ್ಲ ಭಯ ಅದ. ಯಾಕಂದ್ರೆ ಇದು ರಾಜ್ಯಕ್ಕೆ ಸಂಬಂಧಿಸಿದಂಥದ್ದು. ರಾಜ್ಯದ ಒಬ್ಬ ಪ್ರಮುಖ ವ್ಯಕ್ತಿ, ಪ್ರಮುಖ ನಾಯಕ ಸಿದ್ದರಾಮಯ್ಯ ಬೇಕಂತ ಸಮೀಪದ ವ್ಯಕ್ತಿ ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು. ಹೀಗಾಗಿ ಪ್ರಭಾವ ಆಗ್ತದೆ ನಮ್ಮೆಲ್ಲರ ಭಾವನೆ. ಸುಳ್ಳೇನೆಲ್ಲ ಆಗ್ತಿರ್ತದೆ, ಇಲ್ಲಂತಲ್ಲ. ಹೀಗಾಗಿ CBI ಕೊಡಿಸ್ರಿ, NIA ಕೊಡಿಸ್ರಿ, ಒಂದು ಯಾವುದಕ್ಕೂ ದೊಡ್ಡ ಸಂಸ್ಥೆ ಕೊಡಿಸ್ರಿ, IT ಕೊಡಿಸ್ರಿ, ಯಾವ್ದು ಕೊಡಿಸ್ರಿ, ED ಅಂತ ಹೇಳೋದು ಎಲ್ಲದಕ್ಕೆ ಬಂದು ನಿಲ್ತದೆ. ಮೂಡಾದಲ್ಲಿ ಭೂ ಹಗರಣ ಅಲ್ಲಿ ಬಂತವು. ಇದೇನೋ ಏನಪ್ಪ ಅದು ಎದಕ್ಕೆ ಮಾಡ್ತಾರೆ ಅದನ್ನು ವಿಶೇಷವಾಗಿ ಮನಿ ಲಾಂಡ್ರಿಂಗ್ ಇರುವಂಥ ಇಡೀ ಯಾವುದು ತನಿಖೆ ಆಗಲಿಕ್ಕೆ ಈ ದೇಶದೊಳಗೆ ಇದು ತನಿಖೆ ಆಗಲಿ. ಹೊರಗೆ ಬರಲಿ ಸತ್ಯ. ಒಂದು ನಾರಾಯಣ ಸ್ವಾಮಿಗಳ ಸತ್ಯ ಆಗಬೇಕು, ಇಲ್ಲ ಕೃಷ್ಣ ಬೈರೇಗೌಡರ ಸತ್ಯ ಆಗಬೇಕು. ಇಲ್ಲಾಂದ್ರೆ ಸುಮ್ಮನೆ ಆರೋಪ ಮಾಡುವಂಥವ್ರು ತಮ್ಮ ಬಾಯಿಗೆ ಬೀಗ ಹಾಕ್ಕೊಂಡು ಕರೆಕ್ಟ್ ಇದ್ರೆ ಆರೋಪ ಮಾಡಬೇಕು. ಮಾಡೋದು ತಪ್ಪಂತಲ್ಲ, ವಿಮರ್ಶೆ ಮಾಡೋದು ತಪ್ಪಂತಲ್ಲ. ಇದು ಘನಗಂಭೀರವಾದ ಆರೋಪ. 1 ಎಕರೆಗೆ 5 ಕೋಟಿ ರೂಪಾಯಿ ಕಿಮ್ಮತ್ತು ಅವರು ಅನಾಲಿಸಿಸ್ ಮಾಡ್ತಾರೆ. ಹಿಂಗೆ ಅಂದಾಗ 21 ಎಕರೆ 16 ಗುಂಟೆ ಅಂದ್ರೆ ಎಷ್ಟು ಆಗ್ತದೆ ನೀವು ಕೌಂಟ್ ಮಾಡ್ತಾರೆ. ಕೋಟಿ ಇಷ್ಟು ದೊಡ್ಡ ಹಗರಣ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಇದು ಪ್ರಶ್ನೆ. ಹೌದಂದ್ರೆ ಹೌದಂದ್ರೆ ಇಲ್ಲ ಅಂತ ಹೇಳಿ ಕಾಮೆಂಟ್ ಮಾಡ್ತಾ ಇರ್ರಿ, ನಮ್ಮ ಜೊತೆಗೆ ಮಾತಾಡ್ತಾ ಇರಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. 60 ನ್ಯೂಸ್ ಅರ್ಥ ದೇಶ ತರ ಸತ್ಯ ಕೈಗಡೆ ವಂದನೆಗಳು. ನಮಸ್ತೆ.